ಹಾಯ್ ನಮಸ್ತೆ. ನಾನು ರುಕ್ಮಿಣಿ. ನಾವೇನಾದ್ರೂ ಸೆಟ್ ದೋಸೆ ತಿನ್ಬೇಕು ಅಂತ ಅನ್ಸಿದ್ರೆ ಹೋಟ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಳ್ತೀವಿ. ಆ ರೀತಿ ಏನು ಟೆನ್ಷನ್ ಮಾಡ್ಕೊಳ್ದಲೆ ಮನೇಲೇ ಸೂಪರ್ ಆಗಿ ಸೆಟ್ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆ ಮತ್ತೆ ಸೋಡಾ ಏನು ಯೂಸ್ ಮಾಡಿಲ್ಲ. ಆರೋಗ್ಯವಾದಂಥ ಸೂಪರ್ ಆದಂಥ ಮತ್ತೆ ಸೂಪರ್ ಟೇಸ್ಟಿ ಆದಂಥ ಸೆಟ್ ದೋಸೆ ರೆಸಿಪಿನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಾಫ್ಟ್ ಆಗಿ ತುಂಬಾ ಸೂಪರ್ ಆಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾನಿಲ್ಲಿ ಸೆಟ್ ದೋಸೆ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಡಿಪೋ ಅಕ್ಕಿ ಮತ್ತು ಉದ್ದಿನಬೇಳೆ ಆಮೇಲೆ ಮೆಂತೆ ಈ ಮೂರನ್ನೂ ಚೆನ್ನಾಗಿ ಒಂದು 7-8 ಬಾರಿ ಚೆನ್ನಾಗಿ ತೊಳ್ಕೊಂಡು ಒಂದು 5 ಅವರ್ ನಾನು ಇಲ್ಲಿ ನೆನೆಸಿ ತಗೊಂಡಿದ್ದೀನಿ ನೋಡಿ. ನಾನು ಈ ಪಾವಲ್ಲಿ 2 ಪಾವು ಡಿಪೋ ಅಕ್ಕಿ ಆಮೇಲೆ ಅರ್ಧ ಪಾವು ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಆಮೇಲೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತೆ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ತೊಳೆದು ನಾನು ನೆನೆಸಿ ತಗೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ನೆಂದಿದೆ. ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನ ಇನ್ನೊಂದು ಸಲ ನೀಟಾಗಿ ಶೋಧಿಸ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1 ಪಾವು ಆಗೋಷ್ಟು ನಾನಿಲ್ಲಿ ಪುರಿ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಆಪ್ಷನಲ್ಲು ಪುರಿ ಇಲ್ಲ ಅಂದರೆ ಅನ್ನ ಅಥವಾ ಅವಲಕ್ಕಿ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪುರಿ ಯೂಸ್ ಮಾಡಿದ್ದೀನಿ. ಪುರಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈ ಪಾವಲ್ಲಿ 1 ಪಾವು ಆಗೋಷ್ಟು ನಾನಿಲ್ಲಿ ಪುರಿ ತಗೊಂಡಿದ್ದೀನಿ. ಇದು ಕೂಡ ಒಂದು 2-3 ಸಲ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ ಇವುದು ರುಬ್ಬಕ್ಕೋಸ್ಕರ ನೋಡಿ. ಇವಾಗ ಇದೆರಡನ್ನೂ ಶೋಧಿಸ್ಕೊಂಡು ತಗೊಳ್ತೀನಿ ನೋಡಿ. ಶೋಧಿಸ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 2 ಸ್ಟೆಪ್ಪಲ್ಲಿ ರುಬ್ಕೊಳ್ತೀನಿ. ಒಂದೇ ಸಲ ರುಬ್ಬಕ್ಕಾಗೋದಿಲ್ಲ. ಹಾಗಾಗಿ ಒಂದು ದೊಡ್ಡದು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು 3 ಸ್ಪೂನ್ ಆಗೋಷ್ಟು ಫಸ್ಟ್ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಇದ್ರ ಜೊತೆಗೇನೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಪುರಿ ಅದು ಕೂಡ ಸೇರಿಸ್ಕೊಂಡು ತುಂಬ ಸಣ್ಣಕ್ಕೆ ರುಬ್ಕೋಬೇಕು. ನೀರು ಸ್ವಲ್ಪ ಸೇರಿಸ್ಕೊಂಡು ತುಂಬ ಜಾಸ್ತಿ ಎಲ್ಲ ನೀರು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಬರಬೇಕು. ನಾವು ಸೆಟ್ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬ ಫೈನಾಗಿ ರುಬ್ಕೊಬರ್ಬೇಕು. ಈ ಮೈದಾ ಹಿಟ್ಟೆಲ್ಲ ಮುಟ್ಟಿದ್ರೆ ಕೈಯಲ್ಲಿ ಸಾಫ್ಟಾಗಿ ಬರುತ್ತಲ್ಲ ಆ ರೀತಿ ಬರಬೇಕು. ನಾವು ಹಿಟ್ಟು ಮುಟ್ಟಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ರುಬ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಸಣ್ಣ ರುಬ್ಕೊಳ್ಳೋದ್ರಿಂದ ಸೆಟ್ ದೋಸೆ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ನೋಡಿ. ಇವಾಗ ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಹಿಟ್ಟು ಕೂಡ ನಾನಿಲ್ಲಿ ರುಬ್ಬಿ ತಪ್ಪಲೆಗೆ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೆಟ್ ದೋಸೆ ತಿನ್ನಬೇಕು ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. 2 ಸ್ಟೆಪ್ಪನ್ನು ರುಬ್ಬಿ ನಾನಿಲ್ಲಿ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಹಿಟ್ಟು ತುಂಬ ಸಣ್ಣನೇ ರುಬ್ಕೋಬೇಕು. ಸೆಟ್ ದೋಸೆ ಮಾಡಬೇಕಂದ್ರೆ ಹಿಟ್ಟು ತುಂಬ ಸಣ್ಣ ಇರಬೇಕು. ಇವಾಗ ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಸ್ವಲ್ಪ ಜಾರ್ ತೊಳೆದಿದ್ನಲ್ಲ ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಮೇಯ್ನಾಗಿ ಸೆಟ್ ದೋಸೆಗೆ ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ತೂತುಗಳು ಬರುತ್ತಲ್ಲ ಅದು ಬರೋಕ್ಕೆ ಈ ಮೈದಾ ಹಿಟ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನಾನಿಲ್ಲಿ ಮಿಕ್ಸ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾವಿದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ದೋಸೆ ಹಿಟ್ಟು ಉಬ್ಬಿ ಬರುತ್ತೆ. ಸ್ವಲ್ಪ ಥಂಡಿ ವಾತಾವರಣ ಇದೆ, ಉಬ್ಬು ಸ್ವಲ್ಪ ಕಮ್ಮಿ ಉಬ್ಬತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈಗಲೇ ಉಪ್ಪು ಸೇರಿಸ್ಕೊಂಡು ಆದಷ್ಟು ಕೈಯಲ್ಲೇ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ತೀನಿ ನೋಡಿ. ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಥಂಡಿ ವಾತಾವರಣ ಇದ್ದರೆ ಬೇಗ ಅದು ಹಿಟ್ಟು ಉಬ್ಬೋದಿಲ್ಲ. ಹಾಗಾಗಿ ಓವರ್ ನೈಟ್ ಇಡಬೇಕು ಇದನ್ನು. ಆಗಲೇ ದೋಸೆ ಚೆನ್ನಾಗಿ ಬರೋದು ನೋಡಿ. ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಇಡ್ತಾ ಇದ್ದೀನಿ. ಓವರ್ ನೈಟ್ ಇಟ್ಟು ನಾನು ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಉಬ್ಬಿದೆ ಹಿಟ್ಟು, ಜಾಸ್ತಿ ಉಬ್ಬಿಲ್ಲ. ಯಾಕೆಂದರೆ ವಾತಾವರಣ ಥಂಡಿ ಇರೋದ್ರಿಂದ. ಬಿಸಿಲು ವಾತಾವರಣ ಇತ್ತು ಅಂದರೆ ತುಂಬಾ ಉಬ್ಬಿ ಬರುತ್ತೆ. ತುಂಬ ನೊರೆ ಎಲ್ಲ ಬರುತ್ತೆ ಅದರಲ್ಲಿ. ಇದು ಅಷ್ಟಾಗಿ ಉಬ್ಬಿ ಬಂದಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ಆದಷ್ಟು ಉಬ್ಬಿ ಬಂದಿದೆ ನೋಡಿ ಹಿಟ್ಟು. ಇದನ್ನು ಇವಾಗ ಚೆನ್ನಾಗಿ ಒಂದು 2 ನಿಮಿಷ ನಾನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಇರೋವಂಥ ನೊರೆ ಎಲ್ಲ ಹೋಗಬೇಕು. ಹಾಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಗೋಬೇಕಾಗತ್ತೆ. ಇದನ್ನು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ
ದೋಸೆ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಸೂಪರಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ. ಒಂದು 2ರಿಂದ 3 ನಿಮಿಷ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ಸ್ಟವ್ ಮೇಲೆ ಒಂದು ಹಂಚಿಟ್ಕೊಳ್ತೀನಿ. ಈ ಕಬ್ಬಿಣದ್ದಾದರೂ ಆಯಿತು, ಇಲ್ಲ ನಾನ್ ಸ್ಟಿಕ್ ಆದರೂ ಆಯಿತು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ನಾನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ. ತವ ಕೂಡ ಕಾಯ್ಕೋತಾ ಇದ್ದಂಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಈ ರೀತಿ ಒರೆಸ್ಕೊಳ್ಳೋದ್ರಿಂದ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒಂದೊಂದೇ ಚಮಚನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಸ್ಪ್ರೆಡ್ ಮಾಡೋಕ್ಕೇನು ಹೋಗಬಾರ್ದು. ಜಸ್ಟ್ ಒಂದು ಸಲ ಚಮಚದಲ್ಲಿ ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲವಾಗಿ ಬರಲಿ ದೋಸೆ ಅನ್ನೋ ಕಾರಣಕ್ಕಾಗಿ. ನೋಡಿ ಇದ್ರ ಮೇಲೆ ಎಣ್ಣೆ ಆಗ್ಬೋದು, ಇಲ್ಲ ತುಪ್ಪ ಆಗ್ಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು, ಆಪ್ಷನಲ್ಲು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಸಕ್ಕರೆ ಆಗಲಿ ಇಲ್ಲ ಸೋಡಾ ಆಗಲಿ ಏನು ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲಿ ತೂತುಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೆಟ್ ದೋಸೆಲಿ ಈ ರೀತಿ ಬರಬೇಕು. ನೋಡಿ ಎಷ್ಟು ರೆಡ್ ಆಗಿ ಕೂಡ ಬಂದಿದೆ. ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ರೆಡ್ ಆಗಿ ಬರುತ್ತೆ ಇದು. ಸಕ್ಕರೆ ಮತ್ತು ಸೋಡಾ ಏನು ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ನೋಡಿ ಸೂಪರಾಗಿ ಸೆಟ್ ದೋಸೆ ರೆಡಿ ಆಯಿತು. ಇದೇ ರೀತಿ ನಾನು ಎಲ್ಲನೂ ಕೂಡ ಹಾಕ್ಕೊಳ್ತೀನಿ. ನೋಡಿ ಇಷ್ಟೇ, ಇದು ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನೀರು ಚಟ್ನಿ ಮತ್ತು ಸಾಗು ಮಾಡಿದ್ದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ ಸೂಪರಾಗಿ ಸೆಟ್ ದೋಸೆ ರೆಡಿಯಾಗಿದೆ. ಈ ಸೆಟ್ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಎಷ್ಟು ದಪ್ಪ ಕೂಡ ಬಂದಿದೆ. ಈ ರೀತಿ ಬರಬೇಕು. ಮನೇಲೇ ಈ ರೀತಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.